ಹಾಯ್ ಫ್ರೆಂಡ್ಸ್, ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಸುಪ್ರೀತ್. ವೆಲ್ಕಮ್ ಟು ಸುಪ್ರೀತ್ ಟ್ಯಾಕೇಸ್. ನನ್ನ ಮಂತ್ರಾಲಯ ಟ್ರಿಪ್ ಫಸ್ಟ್ ಎಪಿಸೋಡಲ್ಲಿ ಒಂದೇ ಬಾರ ಟ್ರೈನ್ ಎಕ್ಸ್ಪೀರಿಯನ್ಸ್ನ ನೋಡಿದ್ರಿ. ಆ ಟ್ರೈನ್ ಇನ್ಸೈಡ್ ಹೇಗಿರುತ್ತೆ, ಅದರೊಳಗಡೆ ಸಿಗುವ ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು, ಮೀಲ್ಸ್ ಎಲ್ಲ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಈಗ ಮಂತ್ರಾಲಯ ಸ್ಟೇಷನ್ ಬಂತು. ನಾನು ಇಲ್ಲದೆ ಒಂದು ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೊರಡೆ. ಇಲ್ಲಿಂದ ಒಂದು 18-20 ಕಿಲೋಮೀಟರ್ಸು, ಇಲ್ಲಿಂದ 30 ಮಿನಿಟ್ಸ್ ಅಷ್ಟೇ. ಈಗ ನಾನು ಮಂತ್ರಾಲಯ ರೀಚ್ ಆದೆ. ದೇವಸ್ಥಾನದ ಮುಂಭಾಗನೇ ಜಯತೀರ್ಥ ಅನ್ನೋ ಒಂದು ಮಠದ ರೂಮ್ನ ಬುಕ್ ಮಾಡಿದ್ದೀನಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈಗ ಬನ್ನಿ, ಈ ಮಠದ ರೂಮ್ನ ಆನ್ಲೈನಲ್ಲಿ ಹೇಗೆ ಬುಕ್ ಮಾಡೋದು ಅಂತ ಮುಂದೆ ಹೇಳ್ಕೊಡ್ತೀನಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ ಸುಮ್ಮನಿರುವ ದೇವಸ್ಥಾನದ ಮುಂಭಾಗ ವಿಶಾಲವಾದ ಜಾಗ ಇದೆ. ಈಗ ಟೈಮು ರಾತ್ರಿ 8:30. ದೇವಸ್ಥಾನ ಮುಂಭಾಗ ಇರೋ ಜಾಗದಲ್ಲಿ ತುಂಬ ಜನ ಮಲ್ಗೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಒಂದು 10 o'clock 11 o'clock ಬಂದರೆ ತುಂಬ ಜನ ಮಲ್ಕೊಂಡಿರ್ತಾರೆ. ಕೆಲವೊಂದು ವಿಶೇಷವಾದ ದಿನಗಳಲ್ಲಿ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ, ಹೌಸ್ಫುಲ್ ಆಗಿರುತ್ತೆ. ಇದೇ ದೇವಸ್ಥಾನದ ಮೇನ್ ಎಂಟ್ರಿ. ಈಗ ಕ್ಲೋಸ್ ಆಗಿದೆ. ಅರ್ಲಿ ಮಾರ್ನಿಂಗ್ ಓಪನ್ ಮಾಡ್ತಾರೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಈಗ ಆಫ್ ಮಾಡಿಬಿಟ್ಟಿದ್ದಾರೆ. ಲೈಟಿಂಗ್ಸ್ ಹಾಕಿರೋದೆಲ್ಲ ನಾನು ಮತ್ತೆ ನಾಳೆ ತೋರಿಸ್ತೀನಿ ನಿಮಗೆ. ಬನ್ನಿ, ಈಗ ನಮ್ಮ ರೂಮ್ ಕಡೆ ಹೋಗೋಣ. ಶಾಪಿಂಗ್ ಮಾಡೋದಕ್ಕೆ ಇನ್ನೂ ಅಂಗಡಿಗಳೆಲ್ಲ ಓಪನ್ ಆಗಿದೆ. ಇದು ದೇವಸ್ಥಾನ ಪಕ್ಕದಲ್ಲೇ ಇರುವ ವ್ಯಾಸ ಮಂದಿರ ಅನ್ನೋ ಒಂದು ಮಠ. ನಾವು ಬುಕ್ ಮಾಡಿರೋದು ಜಯತೀರ್ಥ. ಅದು ಇದೇ ದಾರಿಯಲ್ಲಿ ಮುಂದಕ್ಕೆ ಹೋಗಬೇಕು. ಇದನ್ನು ಬೃಂದಾವನ್ ಗಾರ್ಡನ್ ಅಂತ ಕೂಡ ಕರೀತಾರೆ. ಹಾಗೆ ನನ್ನ ರೂಮ್ ಕಡೆ ಹೋಗ್ಬೇಕಾದ್ರೆ ಪರಿಮಳ ತೀರ್ಥ ಅಂತ ಒಂದು ಕಲ್ಯಾಣಿ ನೋಡಿದೆ. ಬ್ಯೂಟಿಫುಲ್ ಆಗಿತ್ತು. ಪರಿಮಳ ತೀರ್ಥ ಕಲ್ಯಾಣಿ ಎದುರುಗಡೆನೆ ಎಲ್ಲ ಮಟ್ಟದ ರೂಮ್ ಕೊಡೋ ಆಫೀಸ್ ಇದೆ. ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿದವರು ಫಸ್ಟು ಇಲ್ಲಿ ಬಂದು ಎಂಟ್ರಿ ಮಾಡಿ ಕೀ ಇಸ್ಕೊಂಡು ನಮ್ಮ ರೂಮ್ಗೆ ಹೋಗಬೇಕು. ನಾವು 700 ಆನ್ಲೈನಲ್ಲಿ ಪೇ ಮಾಡಿದ್ವಿ. ಅಡ್ವಾನ್ಸ್ ಅಂತ 700 ಮತ್ತೆ ಇಸ್ಕೊಂಡ್ರು. ರೂಮ್ ಚೆಕ್ಔಟ್ ಮಾಡಬೇಕಾದ್ರೆ ಆ ದುಡ್ಡನ್ನ ಮತ್ತೆ ಕೊಡ್ತಾರೆ. ರೂಮ್ ಬುಕ್ ಮಾಡಿದಾಗ ವಾಟ್ಸಪ್ಪಲ್ಲಿ ನನಗೆ ಕನ್ಫರ್ಮೇಷನ್ ಮೆಸೇಜ್ ಬಂತು.
ಅದನ್ನು ತೋರಿಸ್ಬಿಟ್ಟು ಕೀಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ನಾನು ರೂಮ್ ಕೀ ಕಲೆಕ್ಟ್ ಮಾಡಿಕೊಂಡು ಹೊರಟೆ. ನೋಡಿ ಇಲ್ಲಿ ಸುಜೀಂದ್ರ ಗೆಸ್ಟ್ ಹೌಸ್ ಅಂತ ಇನ್ನೊಂದು ಮಠ ಇದೆ. ತುಂಬ ಹೆಸರಿರುವ ಮಠಗಳ ರೂಮ್ ಸಿಗುತ್ತೆ ಇಲ್ಲಿ. ನಾನು ಬುಕ್ ಮಾಡಿರೋದು ಜಯತೀರ್ಥ ಮಂದಿರ. ರಾಘವೇಂದ್ರ ಸ್ವಾಮಿಗೆ ನಮಸ್ಕಾರ ಮಾಡ್ತಾ ನಾನು ರೂಮ್ ಕಡೆ ಹೊರಟೆ. ನನ್ನ ರೂಮ್ ನಂಬರ್ 30, ಫಸ್ಟ್ ಫ್ಲೋರ್. ನಾನು ರೂಮ್ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ರೂಮ್ ತುಂಬ ನೀಟಾಗಿದೆ ಅಂತ ಅನಿಸ್ತಾ ಇದೆ. ಆನ್ಲೈನಲ್ಲಿ ಒಬ್ಬರು ಹೆಸ್ರಿಗೆ ಒಂದೇ ರೂಮ್ ಕೊಡೋದು. ನೀವು ಇನ್ನೊಂದು ದಿನ ಸ್ಟೇ ಮಾಡಬೇಕಂದ್ರೆ ಇನ್ನೊಬ್ಬರು ಹೆಸರಲ್ಲಿ ರೂಮ್ ಇದ್ದರೆ ಬುಕ್ ಮಾಡ್ಕೋಬೋದು. ರೂಮ್ ಎಂಟ್ರಿ ಆಗ್ತಿದ್ದಂಗೆ ಮೊದಲನೇ ಹಾಲಲ್ಲಿ ಸಿಂಗಲ್ ಬೆಡ್ ಕಾಟ್ ಹಾಕಿದ್ದಾರೆ. ರೂಮ್ ಮಾತ್ರ ತುಂಬ ನೀಟಾಗಿದೆ. ಹಾಗೆ ಮುಂದೆ ಹೋದರೆ ಎರಡನೇ ಹಾಲಲ್ಲಿ ಡಬಲ್ ಬೆಡ್ ಕಾಟ್ ಇದೆ. ತುಂಬ ನೀಟ್ ಆ್ಯಂಡ್ ಸ್ಪೇಷಿಯಸ್ ಆಗಿದೆ ಮಠದ ರೂಮು. ಈಗ ಆನ್ಲೈನಲ್ಲಿ ರೂಮ್ ಹೆಂಗೆ ಬುಕ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಗೂಗಲ್ ಓಪನ್ ಮಾಡಿ, ಅಲ್ಲಿ SRS ಮಠ ಅಂತ ಟೈಪ್ ಮಾಡಿ, ಆಮೇಲೆ SRS ಮಠ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಥರ ಪೇಜ್ ಓಪನ್ ಆಗುತ್ತೆ. ರಾಘವೇಂದ್ರ ಸ್ವಾಮಿ ಮತ್ತು ಗುರುಗಳ ಫೋಟೋ ಬರುತ್ತೆ. ವೆಲ್ಕಮ್ ಟು SRS ಮಠ ಮಂತ್ರಾಲಯ ಅಂತ ನೀವು ನೋಡ್ಬೋದು. ಆಮೇಲೆ ಆನ್ಲೈನ್ ಸರ್ವಿಸಸ್ ಅಂತ ತೋರಿಸುತ್ತೆ. ನೀವೇನಾದರೂ ದೇವಸ್ಥಾನದಲ್ಲಿ ಸೇವೆ ಮಾಡಬೇಕಂದ್ರೆ ಸೇವಾ ಬುಕ್ಕಿಂಗ್ಸ್ನು ಇಲ್ಲೇ ಬುಕ್ ಮಾಡ್ಕೋಬೋದು. ಅದ್ರ ಪಕ್ಕದಲ್ಲೇ ರೂಮ್ಸ್ ಬುಕ್ಕಿಂಗ್ ಅಂತ ನೀವು ನೋಡ್ಬೋದು. ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಓದ್ಕೊಂಡು ಹಾಗೆಯೇ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ನಿಮಗೆ ಡೇಟ್ಸ್ಗಳೆಲ್ಲ ಲೀಸ್ಟ್ ತೋರಿಸುತ್ತೆ. ನಿಮಗೆ ಯಾವ ದಿನ ಬೇಕಂತ ಆ ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎಲ್ಲ ಮಟ್ಟದ್ದು ಲೀಸ್ಟ್ ತೋರಿಸುತ್ತೆ. ಅದ್ರ ಜೊತೆಗೆ ರೂಮ್ಸ್ಗೆ ಎಷ್ಟು ದುಡ್ಡು, ರೂಮ್ಸ್ ಎಷ್ಟಿದೆ ಅಂತಲೂ ತೋರಿಸುತ್ತೆ. ಇಲ್ಲಿ ನೋಡಿ, ಡೇಟ್ ರೆಡ್ ಕಲರಲ್ಲಿದ್ದರೆ ರೂಮ್ಸ್ ಫುಲ್ ಅಂತ, ಗ್ರೀನಲ್ಲಿದ್ದರೆ ರೂಮ್ ಸಿಗುತ್ತೆ. ರೂಮ್ ಬುಕ್ ಮಾಡಿದ ತಕ್ಷಣ ವಾಟ್ಸಪ್ಪಲ್ಲಿ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ ರೂಮ್ ಬುಕ್ ಆಗಿದೆ ಅಂತ. AC ಆ್ಯಂಡ್ ನಾನ್ AC ಎರಡು ಸಿಗುತ್ತೆ. ACಗೆ 1500 ಆಗ್ಬೋದು. ಹೇಗಿತ್ತು ನನ್ನ ವಂದೇ ಭಾರತ್ ಟ್ರೈನ್ ಎಕ್ಸ್ಪೀರಿಯನ್ಸ್? ನಾನು ಬೆಂಗಳೂರು ಯಲಹಂಕದಿಂದ 3 o'clockಗೆ ಹೊರಟಿ ಮಂತ್ರಾಲಯಕ್ಕೆ 8:15ಗೆ ಬಂದಿಳಿದೆ. ರೈಲ್ವೆ ಸ್ಟೇಷನಿಂದ ನಾನು ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಮಂತ್ರಾಲಯ ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ನಾನು ಆಲ್ರೆಡಿ ಮಠ ಬುಕ್ ಮಾಡ್ಕೊಂಡಿದ್ದೆ. ರೂಮೆಲ್ಲ ಚೆನ್ನಾಗಿದೆ. ನಾಳೆ ನಾನು ದೇವ್ರ ದರ್ಶನಕ್ಕೆ ಬೆಳಗ್ಗೆನೇ ಎದ್ದೋಗಬೇಕು. ಸೊ ಗುಡ್ ನೈಟ್. ನಾನು ನಿಮಗೆ ದೇವ್ರ ದರ್ಶನನೂ ಮಾಡಿಸ್ತೀನಿ. ಓಕೆ, ಅದು ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ನೋಡಿ. ಓಕೆ, ಗುಡ್ ನೈಟ್. ಮಂತ್ರಾಲಯ ರಾಯರು ನೆಲೆಸಿಹ ಪುಣ್ಯ ನಿಲಯ.